ನಾಯಿನೂ ನನಗೆ ಓದುತ್ತೆ. ಏನು ಅಂಡರ್ಸ್ಟ್ಯಾಂಡ್? ಈ ಒಂದು ಮೈಂಡ್ ಸೆಟ್ ಐತಿ ಸ್ವಲ್ಪ ಜನಕ್ಕೆ. ಆಲ್ವೇಸ್ ಬ್ಲೇಮಿಂಗ್ ದೆಮ್ಸೆಲ್ಸ್. ದಿಸ್ ಇಸ್ ಕಾಲ್ಡ್ ವಿಕ್ಟಿಮ್ ಕಾನ್ಶಿಯಸ್ನೆಸ್. ಗೊತ್ತಾಯ್ತಾ? ವಿಕ್ಟಿಮ್ ಕಾನ್ಶಿಯಸ್, ಆಲ್ವೇಸ್ ಬ್ಲೇಮಿಂಗ್, ಬ್ಲೇಮಿಂಗ್. ಓಕೆ, ನೀ ಯಾವಾಗ ಅನ್ಕೊಂತಿದ್ ನಿನ್ ಜೀವನ ಹಂಗೆ ಆಗ್ತೈತಿ. ನನ್ನ ಕಡೆ ದುಡ್ಡು ಬಂದ್ರೆ ಒಟ್ಟ ನಿಂದ್ರು ಮುಲ್ರಿ. ಅದಕ್ಕೆ ಬರುವುದ ಬಿಟ್ಬಿಡ್ತೀವಿ. Can you understand? Repetition is the language of the brain. ಇದನ್ನ ಏನಾದ್ರು ನಮ್ಮ ಸ್ಕೂಲ್ ಕಾಲೇಜಲ್ಲಿ ಕಲಿಸ್ಬಿಟ್ಟಿದ್ರೆ ಐ ಥಿಂಕ್ ಚಿಲ್ಡ್ರನ್ ವುಡ್ ಹ್ಯಾವ್ ಬಿಕಮ್ ಎಕ್ಸ್ಟ್ರಾರ್ಡಿನರಿ. ಇವತ್ತಿಗೆ ಸ್ಕೂಲ್ ಕಾಲೇಜಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಸ್ಕೂಲ್ ಅಂದ್ರೆ ಏನಪ್ಪಾ ಅಂದ್ರೆ ಪುಸ್ತಕ, ಪಾಠ, ಪರೀಕ್ಷೆ, ಫಲಿತಾಂಶ, ಪ್ರಮಾಣ ಪತ್ರ. ಇಷ್ಟೇ. ಪುಸ್ತಕ, ಪಾಠ, ಪರೀಕ್ಷೆ, ಫಲಿತಾಂಶ ಮತ್ತು ಪ್ರಮಾಣ ಪತ್ರ. ಇವಿಷ್ಟು 5ಕ್ಕೆ ಸೀಮಿತವಾಗಿದ್ದಾವೆ. ಇನ್ನೊಂದಿದೆ ಪೊಟೆನ್ಷಿಯಲ್. ಆ ಮನುಷ್ಯನಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯ ಪರಿಚಯ ಮಾಡಿಕೊಟ್ಟು ಅದಕ್ಕೆ ಒಂದು ಒಳ್ಳೆ ಡೈರೆಕ್ಷನ್ ಕೊಡೋದು ಶಿಕ್ಷಣದ ಮುಖ್ಯ ಉದ್ದೇಶ. ಆ ಶಕ್ತಿಯ ಪರಿಚಯ ಯಾರು ಮಾಡಿಕೊಡ್ತಾ ಇಲ್ಲ. ದಟ್ ಇಸ್ ಕಾಲ್ಡ್ ಪೊಟೆನ್ಷಿಯಲ್, ಹ್ಯೂಮನ್ ಪೊಟೆನ್ಷಿಯಲ್. ಅದ್ರ ಬಗ್ಗೆ ಇಲ್ಲ. ಬರೀ ಪುಸ್ತಕ, ಪಾಠ, ಪರೀಕ್ಷೆ. ನೀವು ಏನ್ ಕೇಳ್ತೀರಾ ಹುಡುಗರಿಗೆ? ಹೊಸದಾಗಿ ಹೊಸ ಸೆಮಿಸ್ಟರ್ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ಪ್ರಶ್ನೆ ಏನು? ಪುಸ್ತಕ ಕೊಟ್ರ? ಹ್ಞೂ ಪಪ್ಪ ಕೊಟ್ಟಾರ. ಹೌದಾ? ಓಕೆ. ಮುಂದೆ ಪಾಠ ಹೇಳಾತಾರೆ? ಹ್ಞೂ ಪಪ್ಪ ಹೇಳಾಕತ್ತಾರೆ ಮೇಡಮ್ ಹೇಳಾಕತ್ತಾರೆ. ಅವ್ರು ಧ್ವನಿ ಜೋರಿ ರೂಮಲ್ಲಿ ರೈಟ್ ಹೇಳಾಕತ್ತಾರೆ. ಒಂದು ಪರೀಕ್ಷೆ ಅವ. 3ನೇ ಪ್ರಶ್ನೆ ಇದು ಪಾಲಕರು. ಪರೀಕ್ಷೆ ಅವ. ನೆಕ್ಸ್ಟ್ ವೀಕ್ ಐತಿ ಪಪ್ಪ ಮೆಸೇಜ್ ಕಳ್ಸಾರ ವಾಟ್ಸಪ್ನಾಗ. ಹೌದಾ? ಈ ಪರೀಕ್ಷೆ ಆದ್ಮೇಲೆ ರಿಸಲ್ಟ್ ಯಾವಾಗ? ಅವತ್ತು ಪೇರೆಂಟ್ಸ್ ಕರೀತಾರೆ, ಪ್ರಮಾಣ ಪತ್ರ. ಅದಾದ್ಮೇಲೆ ಪ್ರಮಾಣ ಪತ್ರ. ಇಷ್ಟೇ. ಯು ಆಸ್ಕ್ ಲೈಕ್, okay, what is that something new that you have learned? ಹೊಸದು ಅಂತ ಕೇಳ್ತೀವಿ. Look at Israel. If you look at Israel ನಲ್ಲಿ there is a prayer. ಯಾವಾಗ ನಮ್ಮನೇಲಿ ಹೊಸ ಒಂದು ಮಗು ಹುಟ್ಟಿದ ತಕ್ಷಣ ನಾವ್ ಏನ್ ಮಾಡ್ತೀವಿ ಸರ್? ಅಜ್ಜನಗತೆ ಐತಿ, ಅತ್ತಿಗತೆ ಐತಿ ಅಂದ್ರೆ ಅಕ್ಕಿ ಸಿಟ್ಟು ಬರ್ತೈತಿ. ಸೊಸಿಗತೆ ನಮ್ಮ ಅವನಿಗತೆ ಇದ್ರಾಗನ ಹೋತಿ. ಅವನ ಇಂಜಿನಿಯರ್ ಮಾಡೋಣ, ಇನ್ನೊಬ್ರು ಇಲ್ಲಿಗೆ ಬಂದಿಟ್ಬಿಟ್ಟಿವಿ ನಾವು. But look at Israel, when the child is born, the whole family gets together, they come around, they sing a song, they do a prayer, okay? Like ನಾವು ಹೆಂಗ್ ಚಾಂಟಿಂಗ್ ಮಾಡಿದ್ವಿ, ಅವ್ರದ್ದೊಂದು ಪ್ರೇಯರ್ ಏನಂದ್ರೆ ತಿಕ್ಕುನ್ ಓಲಂ ತಿಕ್ಕುನ್ ಓಲಂ ತಿಕ್ಕುನ್ ಓಲಂ ತಿಕ್ಕುನ್ ಓಲಂ ತಿಕ್ಕುನ್ ಓಲಂ ತಿಕ್ಕುನ್ ಓಲಂ ಅಂತಾರ ಅವ್ರು. ಏನು ತಿಕ್ಕುನ್ ಓಲಂ ಅಂದ್ರೆ? ಓಕೆ, ಮೆಸೇಜ್ ಏನಪ್ಪಾ? ಅದು ಪ್ರೇಯರ್ ಮೀನಿಂಗ್ ಏನಂದ್ರೆ one more child born to solve the problems of the world and make it more beautiful. ವೆಲ್ಕಮ್ ಮಾಡ್ತಾರೆ ಅವರು. ಇನ್ನೊಂದು ಮಗು ಈ ಜಗತ್ತಿಗೆ ಬಂತು. ಯಾಕೆಂದ್ರೆ ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಜಗತ್ತನ್ನು ಇನ್ನೂ ಸುಂದರವಾಗಿ ಮಾಡ್ಲಿಕ್ಕೆ ಬಂತು. ಇನ್ನೊಂದು ಮಗು ಬಂತ ತಿಕ್ಕುನ್ ಓಲಂ. That is the beginning of the child there. So when the child is sent to the school or when child goes out, the mother will only ask, did you find any problem which you want to solve? Did you find anything? Teachers as well. Any problem that you want to solve? Any new idea? Okay. Madam, we need to solve this problem. This is what is happening. Okay, hinga agutte, hanga agutte. Then, okay, come on, let us discuss on the day of the education. That's why today Israel is the innovation capital of the world. Startup capital of the world. Can you understand? The world's richest people are from Israel. Top people you take, they are from Israel. If you look at Nobel laureates, they are from Israel. If you look at all the technological giants, they have a base in Israel. And such a small nation can shake the world. Now, whole world is talking about Israel. Cannot be shaken. Good, bad, worse, we will not think. But they are highly innovative. Because all the population thinks of solving the problem. ನಮ್ದೆಲ್ಲ ಆಟಿಟ್ಯೂಡ್ ಹೆಂಗೈತಿ? ಅಲ್ಲಿ ಗಟ್ರ ಐತಿ, ಗಟ್ರ ಬಾಜು ಹೋಗಬೇಡ, ಸೊಳ್ಳೆ ಕಡಿತಾವ, ಆ ಸೈಡಿಂದ ಹೋಗು. ಅಲ್ಲಿ ಇಸ್ರೇಲ್ನಾಗ ಹಂಗಿಲ್ಲ. ಗಟ್ರ ಐತಿ, ಅಲ್ಲಿ ಪ್ರಾಬ್ಲಮ್ ಐತಿ. ಓಕೆ, ನೀ ಏನ್ ಮಾಡ್ಬೋದು ನೋಡಿ, ವಿಚಾರ ಮಾಡೋದು, ಹೌ ಟು ಸಾಲ್ವ್ ಇಟ್, ಅದರ್ವೈಸ್ ಇಟ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ದ ವರ್ಲ್ಡ್. ಸೊ ಅದಕ್ಕೆ ಸಾಲ್ವ್ ದಟ್ ಪ್ರಾಬ್ಲಮ್. ಸೊ ದೇ ಥಿಂಕ್ ಒಂದು 4-5 ಹುಡುಗರು ಗಟ್ರ ಬಾಜು ಹೋಗಿ ಕುಂದಿರ್ತಾವ. ಕುಂತು ಈ ಗಟ್ರದ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋದು? Why this water is coming here? And why mosquitoes are getting produced? And around that, one more teacher will come and sit there. And she start teaching why mosquitoes gets produced there. What to do for that? How to do it? Okay, what is the solution? They find a solution and give it to the world. Now we run away from the problems. ಅಲ್ಲಿ ಹೋಗಕ್ ಹೋಗ್ಬೇಡ, ಅದ್ ಮಾಡಕ್ ಹೋಗ್ಬೇಡ, ಇದ್ ಮಾಡಕ್ ಹೋಗ್ಬೇಡ, ಸುಮ್ಮನೆ ಕುಂದ್ರು, ಹಂಗ್ ಮಾಡಕ್ ಹೋಗ್ಬೇಡ. ಬರೀ ಇವ ರಿಪಿಟೇಷನ್. ಅದ್ ಮಾಡಬೇಡ, ಇದು ಮಾಡಬೇಡ, ಹಂಗ್ ಮಾಡಬೇಡ, ಇದು ಮಾಡಬೇಡ. ಒಟ್ಟ ಹುಡುಗರು ಏನು ಮಾಡಬಾರ್ದು. Sir, any questions up to now?